ಈ ಮಾರಣ, ಉಚ್ಚಾಟನ, ಸ್ತಂಭನ, ವಶೀಕರಣ ಇವೆಲ್ಲ ಅಥರ್ವಣ ವೇದದ ಒಂದು ಭಾಗ. ಆ ಒಂದು ಬಟ್ಟೆನೋ, ಅವರ ಹೇರ್ಸೋ, ಮಣ್ಣೋ, ಯಾವುದೋ ಒಂದು ಅವರ ವಸ್ತ್ರವೋ ಏನೋ ಏನೂ ಇಲ್ಲ, ಕೊನೆಯ ಪಕ್ಷ ಅವರು ತುಳ್ಕೊಂಡು ಹೋಗಿರ್ತಕ್ಕಂಥ ಒಂದು ಮಣ್ಣು ಮಾತಾಗಿರಬಹುದು, ಮನಸ್ಸಾಗಿರಬಹುದು, ಒಟ್ಟಾರೆಯಾಗಿ ಅವರ ಒಂದು ಉದ್ದೇಶ ಏನಾದರೂ ಇತ್ತು ಅಂತಂದರೆ ಆಗಿಟ್ಕೊಂಡು ಸೆಳೆತ ಮಾಡತಕ್ಕ ಕೆಲವು ತಿಂಗ್ಸೆ ಬೇಡ ಹಾಗೆ ಮಾಡ್ತಾರೆ. ಯಾವ ಮನೆಯಲ್ಲಿ ಹೆಚ್ಚಿನ ಮಂತ್ರಾನುಷ್ಠಾನ ಆಗ್ತಾ ಇರುತ್ತೋ, ಯಾವ ಮನೆಯಲ್ಲಿ ಮಂತ್ರ ತರಂಗಾಂತರ ಶಕ್ತಿ ಹೆಚ್ಚಿಗಿರುತ್ತೋ ಆ ಮನೆಯಲ್ಲಿ ಯಾವುದೇ ವಶೀಕರಣ, ಯಾವುದೇ ಮಾಟ, ಯಾವುದೇ ಮಂತ್ರ ನಡೆಯಲ್ಲ. ಒಂದು ಸೀಸೆ ಒಳಗಡೆ ಲಾಕ್ ಮಾಡಿಕೊಂಡು ಆ ಹೊಗೆ ಇದ್ದುಕೊಂಡು ಅಲ್ಲೇ ಹೊಗೆ ಇರುತ್ತೆ, ಆವಾಗ ಅವ್ರ ಹೆಸರು ಹೇಳಿಕೊಂಡು ಮಂತ್ರ ಹೇಳಿ ಕರೆಕ್ಟಾಗಿ ಆ ಒಂದು ಮುಚ್ಚಳ ಹಾಕಿದ್ರೆ ಲಾಕಿಂಗ್ ಸಿಸ್ಟಮ್, ಇದು ನನಗೆ ಇದು ಇಂತಹದ್ದು ಬೇಕು, ಈ ಇಂಥದ್ದು ವಶೀಕರಣ ಅಂತ ನೀವು ಹಾಕಿದ್ ಲಾಕ್ ಮಾಡಿದ್ರೆ ಅವರ ಮನಸ್ಸಿಗೆ ಟ್ರಾನ್ಸ್ಫರ್ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಶ್ರುತಿ. ವೀಕ್ಷಕರೇ, ನೀವು ನಮ್ಮ ವಾಹಿನಿಯನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮದ ಮೂಲಕ ತಾವೆಲ್ಲರೂ ತಿಳ್ಕೊಳ್ಬಹುದು. ಎಂದಿನಂತೆ ಇವತ್ತು ಕೂಡ ನಮ್ಮೊಂದಿಗಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಜಿ, ಹಳೇ ಫಿಲಮ್ಸಲ್ಲಿ ನಾವು ನೋಡ್ತಾ ಇದ್ವಿ ಈ ಹೆಣ್ಮಕ್ಳನ್ನ ವಶೀಕರಣ ಮಾಡ್ಕೊಳ್ಳುವಂಥದ್ದು. ಇತ್ತೀಚೆಗಷ್ಟೇ ನಾನು ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡುವಾಗ ಒಂದಷ್ಟು ನ್ಯೂಸಲ್ಲಿ ಬಂದಂಥ ವಿಷಯ ನನ್ನ ಗಮನಕ್ಕೆ ಬಂದಿರುವಂಥದ್ದು. ಗುರುಜಿ, ಪಕ್ಕದ ಒಂದು ರಾಜ್ಯ ಏನಿದೆ ಕೇರಳ, ಅದರಲ್ಲಿ ಗಂಡ ಹೆಂಡತಿ ಸುಖಿ ಕುಟುಂಬ ಅಂತಲೇ ಹೇಳಬಹುದು. ಒಂದು 4-5 ವರ್ಷಗಳಾಗಿದೆ ಮದುವೆ ಆಗಿ. ಯಾವ ತಪ್ಪನ್ನು ಮಾಡ್ದಲೇ ಇರೋವಂಥ ಹೆಂಡತಿ ಒಮ್ಮೆ ಜಿಮ್ಮಿಗೆ ಜಾಯ್ನ್ ಆಗುವಂಥದ್ದು, ಅಲ್ಲಿರೋಂಥ ಒಬ್ಬ ವ್ಯಕ್ತಿಯಿಂದ ಅವಳಿಗೆ ಆದಂಥ ಒಂದು ಘಟನೆಯನ್ನು ನಾನು ನಿಮ್ಮ ಜೊತೆಯಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗುರುಜಿ. ಯಾಕೆಂತಂದರೆ ಈ ಸಂದರ್ಭದಲ್ಲಿ ನನಗೆ ಬರುವಂಥ ಪ್ರಶ್ನೆ, ಒಂದು ಹೆಣ್ಣನ್ನು ವಶೀಕರಣ ಮಾಡ್ಕೊಳ್ಳೋದ್ರ ಮೂಲಕ ಅವಳಿಂದ ಏನೇನು ಬೇಕಾದರೂ ಪಡ್ಕೊಳ್ಬಹುದಾ ಅಂತ. ಹಣ ಇರಬಹುದು, ಆಸ್ತಿ ಇರಬಹುದು, ಒಡವೆ ಇರಬಹುದು, ಸ್ವತಃ ಅವಳು ಅರ್ಪಣೆ ಮಾಡುವಂಥ ಮಟ್ಟಿಗೆ ಹೋಗ್ತಾಳೆ ಅಂತಂದರೆ ಇದು ಯಾವ ರೀತಿಯ ವಿಚಾರ ಆಗಿರಬಹುದು ಗುರುಜಿ? ಯಾಕೆಂದರೆ ಅವಳ ಗಂಡನಿಗೆ ತಿಳಿಯದ ಹಾಗೆ ಆ ವ್ಯಕ್ತಿ ಇನ್ನೊಂದು 3ನೇ ವ್ಯಕ್ತಿಯ ಜೊತೆಯಲ್ಲಿ ಅವಳ ಒಡನಾಟ ಇರಬಹುದು, ಮೊಬೈಲ್ನಲ್ಲಿ ಚಾಟ್ ಮಾಡುವಂಥದ್ದು ಇರಬಹುದು. ಅವಳಿಂದ ಎಷ್ಟು ದುಡ್ಡನ್ನು ತೆಗೆದಿದ್ದಾನೆ ಅಂತಂದರೆ, ಯಾಕೆಂದರೆ ಒಬ್ಬಳು ಇಂಡಿಪೆಂಡೆಂಟ್ ವರ್ಕಿಂಗ್ ವಿಮೆನ್ ಆಗಿರೋದ್ರಿಂದ ಸಾಕಷ್ಟು ಹಣ, ಒಡವೆ ಎಲ್ಲ ಅವಳ ಬಳಿ ಇತ್ತು, ಎಲ್ಲವನ್ನ ತಗೊಂಡು ಹೋಗ್ಬಿಟ್ಟಿದ್ದಾನೆ. ಇದು ಯಾವ ಕಾರಣಕ್ಕಾಗಿದೆ ಅನ್ನೋದು ಗುರುಜಿ, ಇದ್ರ ಬಗ್ಗೆ ಮಾಹಿತಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇ ನೀವು ಈಗ ಕೇಳಿದ್ರಲ್ಲ, ಒಬ್ಬ ವ್ಯಕ್ತಿಯ ವಸ್ತುಗಳು ಅಂತ ತೆಗೆದುಕೊಂಡಾಗ ಈ ಮಾರಣ, ಉಚ್ಚಾಟನ, ಸ್ತಂಭನ, ವಶೀಕರಣ ಇವೆಲ್ಲ ಅಥರ್ವಣ ವೇದದ ಒಂದು ಭಾಗ. ಇದನ್ನು ಪೂರ್ಣ ಪ್ರಮಾಣದಲ್ಲಿ ಪ್ರಾಕ್ಟಿಕಲ್ ಸಮೇತ ಮಾಡಬೇಕು ಅಂತ ಹೊರಟಾಗ ಕೆಲವರು ಆ ಒಂದು ಜಾಡು ಹಿಡಿದು ಹೊರಟಾಗ ಮಾಡುವಂಥದ್ದು, ಇನ್ನು ಕೆಲವರು ಭಯ ಪಡಿಸುವಂಥದ್ದು. ನನಗೆ ಗೊತ್ತಿರೋ ಪ್ರಕಾರ 100-99 ಜನ ಭಯನೇ ಪಡಿಸ್ತಾರೆ. ಈ ರೀತಿ ಈಗ ಆಕೆ ನೀವು ಹೇಳಿದ್ದ ಪ್ರಶ್ನೆಗೇ ಮೊನ್ನೆ ಯಾರೋ ಒಬ್ಬರು ನನ್ನ ಬಳಿ ಬಂದವರು ಕೂಡ ಪಾಪ, ಆಕೆಯ ಕಾಲೇಜ್ ದಿನಗಳಲ್ಲಾಗಿರಬಹುದು, ಮದುವೆ ಆದಮೇಲೆ 3-4 ವರ್ಷದಲ್ಲಾಗಿರ್ಬೋದು, ಆ ತರಹದ್ದು ಅವಳ ಜೀವನದಲ್ಲಿ ತಪ್ಪು ಮಾಡೋಂಥ ವ್ಯಕ್ತಿತ್ವ ಅಲ್ಲ. ಅವರೊಂದು ದೊಡ್ಡ ಕುಟುಂಬ, ಹಾಗಾಗಿ ಆ ಥಾಟ್ಸ್ ಕೂಡ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಹೇಳಿದಾಗೇ ಆತ ಬೇರೆ ಯಾರೋ ಆ ಮಗುವಿಗೆ ಏನೋ ಹಾಡು ಹೇಳಿಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳಿಕೊಡೋ ಮುಖಾಂತರ ಹೀಗೆ ಒಟ್ಟಾರೆಯಾಗಿ ಅವನಿಗೊಂದು ಸ್ಟೇಜ್ ಬೇಕಾಗಿತ್ತು, ಒಂದು ಪ್ಲಾಟ್ಫಾರ್ಮ್ ಬೇಕಾಗಿತ್ತು. ಅದನ್ನು ಸಿದ್ಧತೆ ಮಾಡಿಕೊಂಡು ಕೆಲವರು ಸೆಳೆತ ಮಾಡ್ತಾರೆ, ಕೆಲವರು ಮಾತಿನಲ್ಲೋ, ಇನ್ನು ಕೆಲವರು ಬೇರೆ ನಿಧಾನಕ್ಕೆ ಅವರನ್ನು ಸೆಳೆತ ಮಾಡಿ. ಇವೆಲ್ಲವೂ ಕೂಡ ಮಾತಾಗಿರಬಹುದು, ಮನಸ್ಸಾಗಿರಬಹುದು, ಒಟ್ಟಾರೆಯಾಗಿ ಅವರ ಒಂದು ಉದ್ದೇಶ ಏನಾದರೂ ಇತ್ತು ಅಂತಂದರೆ ಆಗಿಟ್ಕೊಂಡು ಸೆಳೆತ ಮಾಡತಕ್ಕ ಕೆಲವು ತಿಂಗ್ಸೆ ಬೇಡ ಹಾಗೆ ಮಾಡ್ತಾರೆ. ಇನ್ನು ಈ ರೀತಿ ಮಾಡುವಂಥವರು ಏನಾದರೂ ಒಂದು ಥಿಂಗ್ಸ್, ಆ ಒಂದು ಬಟ್ಟೆನೋ, ಅವರ ಹೇರ್ಸೋ, ಮಣ್ಣೋ, ಯಾವುದೋ ಒಂದು ಅವರ ವಸ್ತ್ರವೋ ಏನೂ ಇಲ್ಲ, ಕೊನೆಯ ಪಕ್ಷ ಅವರು ತುಳ್ಕೊಂಡು ಹೋಗಿರ್ತಕ್ಕಂಥ ಒಂದು ಮಣ್ಣು ತೆಗೆದುಕೊಂಡು ಮಾಡ್ತಕ್ಕಂಥ ಕೆಲವು ಸನ್ನಿವೇಶಗಳು ಕೆಲವಿದ್ದಾವೆ, ಕೆಲವರು ಮಾಡ್ತಾರೆ. ಅದು ನೀವು ಮೊದಲೇ ಕೇರಳ ಅಂತ ಹೇಳ್ತಾ ಇದ್ದೀರಿ. ಹೌದು ಗುರುಜಿ. ಆ ಕೇರಳದಲ್ಲಿ ಮೊದಲೇ ಆ ಒಂದು
ಮಂತ್ರಭೂಮಿ ಅದು, ತಂತ್ರಭೂಮಿ ಅದು. ಅದಕ್ಕೆ ಸ್ವಲ್ಪ ಸಾಧ್ಯ ಆದಷ್ಟು ಬೇಕಾಗಿರತಕ್ಕಂಥ ವಶಿತ್ವದ ಪದಾರ್ಥಗಳು ಶೀಘ್ರವಾಗಿ ಸಿಗ್ತವೆ ಅಲ್ಲಿ. ಅಂತಹದ್ದನ್ನು ಹಿಡಿದು ಮಾಡಲಿಕ್ಕೆ ಆಗುತ್ತೆ. ಮನಸ್ಸನ್ನು ಶೀಘ್ರವಾಗಿ ಬದಲಾಯಿಸುವಂಥದ್ದು, ಇನ್ನೇನು ಇಲ್ಲ. ಮನಸ್ಸನ್ನು ಬದಲಾಯಿಸಲಿಕ್ಕೆ ಇರತಕ್ಕಂಥ ಪದಾರ್ಥಗಳು ಬಹಳ ಇದ್ದಾವೆ, ಸಿಗ್ತವೆ ಕೂಡ. ಆದರೆ ಅದು 100ಕ್ಕೆ 100 ತಪ್ಪಾಗುವಂಥದ್ದು. ಅದಕ್ಕೆ ಕೆಲವು ಯಾವ ಮನೆಯಲ್ಲಿ ಹೆಚ್ಚಿನ ಮಂತ್ರಾನುಷ್ಠಾನ ಆಗ್ತಾ ಇರುತ್ತೋ, ಯಾವ ಮನೆಯಲ್ಲಿ ಮಂತ್ರ ತರಂಗಾಂತರ ಶಕ್ತಿ ಹೆಚ್ಚಿಗಿರುತ್ತೋ ಆ ಮನೆಯಲ್ಲಿ ಯಾವುದೇ ವಶೀಕರಣ, ಯಾವುದೇ ಮಾಟ, ಯಾವುದೇ ಮಂತ್ರ ನಡೆಯಲ್ಲ. ಇನ್ನೂ ಕೆಲವರು ಈ ಯಾವುದ್ಯಾವುದೋ ತರಹದಲ್ಲಿ ಈ ಕಾಮಾಖ್ಯ ದೇವಿ ಅಲ್ಲಿಗೆ ಹೋಗಿ, ಒಡಿಸ್ಸಾದ ಕಾಮಾಖ್ಯ ದೇವಿಗೆ ಹೋಗಿ ಅಲ್ಲೊಂದು ಪಕ್ಷಿಗಳನ್ನು, ಪಂಚ ಪ್ರಾಣಿಗಳು ಅಂತ ಹೇಳ್ತಾನೆ, ಅದನ್ನು ಬಲಿ ಕೊಡೋ ಮುಖಾಂತರ ಮಾಡ್ತಾರೆ. ಅದಂತೂ ಹೇಯ ಕೃತ್ಯ, ಅದಂತೂ ತುಂಬ ಹಿಂಸೆ. ಅವರು ಬಲಿ ಕೊಟ್ಟು ಎಷ್ಟು ಮಾಡ್ತಾರೋ ಅದರ 10 ಪಟ್ಟು ಸಾತ್ವಿಕದಲ್ಲೇ ಮಾಡಲಿಕ್ಕೆ 100 ಇದ್ದಾವೆ. ಒಳ್ಳೆಯದಂತ ಮಾಡಲಿಕ್ಕೆ ಹೊರಟ್ರೆ 100 ಇದ್ದಾವೆ. ಅದಕ್ಕೆ ಹೀಗೆ ಯಾವ ಮನೆಯಲ್ಲಿ ಕೆಲವರು ಏನು ಗೊತ್ತಾ, ಈಗ ನೀವು ಹೇಳಿದ ಕೆಲವರು ನಂಬಲ್ಲ, ದೇವರನ್ನ ನಂಬಲ್ಲ, ಯಾವುದನ್ನು ನಂಬಲ್ಲ. ಅವರಿಗೆ ಬೇಗ ನೆಗೆಟಿವ್ ಅವರನ್ನು ಹಿಂಬಾಲಿಸುತ್ತೆ. ಬಹುಶಃ ಅವರ ಮಾತುಗಳಾಗಿ ಸೆಳೆತ ಮಾಡ್ತವೆ. ಇನ್ನು ತೀರಾ ಚಿಕ್ಕದಾಗಿ ಯಾವುದೇ ಪ್ರಯೋಗ ಆದರೂ ಕೂಡ ವೀಕ್ ಮೈಂಡೆಡ್ ಇರ್ತಾರಲ್ಲ, ಅವರಿಗೆ ಸ್ವಲ್ಪ ಸೆಳೆತ ಆಗುವಂಥದ್ದು ಇರುತ್ತವೆ. ಅದೇ ನಾನು ಹೇಳಿದ್ದು, ಯಾವ ಮನೆಯಲ್ಲಿ ಆ ತರಹದ್ದು ಒಂದು ಶಕ್ತಿ ಸಂಪನ್ನವಾಗಿರುತ್ತೋ ಅವರು ಅಷ್ಟು ಬೇಗ ನೀವು ಅದನ್ನು ಮಾಡಲಿಕ್ಕೆ ಬರಲ್ಲ. ಅವ್ರದ್ದಿರ್ತಕ್ಕಂತಹದ್ದು ಏನು ಇದೆಯೋ ಆ ವಾಮಾಚಾರದ ಪದ್ಧತಿ ಅದನ್ನು ಮಾಡೋಕ್ಕೆ ಬರಲ್ಲ. ಹಾಗೂ ಏನಾದರೂ ಯಾರಿಗಾದರೂ, ಈಗ ನೋಡುಗರಿಗೆ ಯಾರಿಗಾದರೂ ಆ ರೀತಿಯಾಗಿ ನಮ್ಗೆ ಇವ್ರು ಏನೋ ಮಾಡ್ತಾ ಇದ್ದಾರೆ, ನಮಗೇನೋ ಮಾಡೋ ಥರ ಕಾಣುತ್ತೆ, ನಮ್ಮ ಹತ್ರ ಇವ್ರು ಈ ರೀತಿಯಾಗಿ ಮಾತಾಡೋಕ್ಕೆ ಬರ್ತಿದ್ದಾರೆ ಅನ್ನೋವಂಥವ್ರು ಬಹುಶಃ ಎಚ್ಚೆತ್ಕೊಂಡ್ರೆ, ಯಾರಿಗೋ ಮಾಡಿಬಿಟ್ಟಿದ್ದಾರೆ, ಅದು ಮುಗಿದೋಯ್ತು. ಇನ್ನು ಅವ್ರು ಎಚ್ಚೆತ್ಕೊಳ್ಳೋಕ್ಕೆ ಬೇರೆ 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 ರೆಮಿಡಿಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟದ್ದು ಮಾಡ್ಕೊಳ್ಳಲಿಕ್ಕೆ 1000 ಇದ್ದಾವೆ. ನಾನು ಮೊನ್ನೆ ಅಷ್ಟೇ ನಿಮಗೆ ಹೇಳಿದೆ, ಯಾವುದು ಅರಳಿ ಎಲೆಯಿಂದ ಹಿಡಿದು ಇಪ್ಪಲಿ ಎಲೆಯಿಂದ ಹಿಡಿದು ಅದನ್ನು ಮಾಡ್ಕೊಳ್ಳೋಂಥ ಪದ್ಧತಿ ಮೇಜರಾಗಿ, ಅಮೃತ ಬಳ್ಳಿ ಎಲೆಯಿಂದ ಹಿಡಿದು ಅದನ್ನು ಮಾಡ್ಕೊಳ್ತೀನಿ ಅಂತಂದರೆ ಪ್ರಧಾನವಾಗಿ ನಡೀತಕ್ಕಂತಹದ್ದು ಆ 3 ಕೂಡ. ಅಂದರೆ ಹರಳೆಣ್ಣೆ ಅಂತಂದರೆ ನಾವು ತಲೆಗೆ ಎಣ್ಣೆ ಹಾಕ್ಕೊಳ್ತೀವಲ್ಲ, ಅದು ಅರಳಿ ಎಲೆ ಮೇಜರಾಗಿ ಇದು ಬಹಳ ಕೆಲಸ ಮಾಡತಕ್ಕಂಥದ್ದು, ಬಹಳ ಕೆಲಸ ಮಾಡುತ್ತೆ ಇದು. ಅಮೃತ ಬಳ್ಳಿ, ಅಶೋಕ ಎಲೆ, ಇವು 3 ಹಿಡಿದು ಮಾಡಲಿಕ್ಕೆ ಆ ವಾಮಾಚಾರದ್ದು ಮಾಡಿದರೆ ಬಹುಶಃ ಅದು ನಮಗೆ ಬಿಟ್ಟು ಹೋಗ್ತಕ್ಕಂತಹದ್ದು ಇರುತ್ತೆ. ಆದರೆ ಗುರುಜಿ, ಅವರ ಅರಿವಿಗೆ ಬಂದಿಲ್ಲ ವಾಮಾಚಾರ ನನ್ನ ಮೇಲೆ ಪ್ರಯೋಗ ಆಗಿದೆ, ಸ್ತ್ರೀ ವಶೀಕರಣ ಆಗಿದೆ ಅಂತ ಆಕೆಗೆ ಅರಿವಿಗೆ ಬಂದಿಲ್ಲ ಅಂತಂದರೆ ಪರಿಹಾರ ಹೇಗೆ ಮಾಡ್ಕೊಳ್ಳೋದು? ಅದೇ ಇದು ನಾನು ಹೇಳ್ತಿರೋದು ಅವರಿಗೆ ನಡೆದೋಗಿದೆ, ಅದು ನಡೆದು ಬಿಟ್ಟಿದೆ. ಆ ನಡೆದು ಹೋದವರಿಗೆ ಅದು ಏನಿದೆಯೋ ಅವರಿನ್ನು ಎಚ್ಚೆತ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದು ಬೇರೆ, ಅದನ್ನು ತೆಗೆದುಕೊಳ್ಬೋದು. ಅದಕ್ಕೆ ಹೇಳ್ತಾರಲ್ಲ, ಈ ಹನುಮಾನ್ ಚಾಲೀಸ ಓದೋದು, ಆಕೆ ಲಲಿತಾ ಸಹಸ್ರನಾಮ ಓದೋಂಥದ್ದು, ಕೊನೆ ಪಕ್ಷ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣ ನಮೋಸ್ತುತೆ ಇಷ್ಟಂದ್ರು. ಇನ್ನೂ ಚಿಕ್ಕ ದುಮ್ ದುರ್ಗಾಯೇ ನಮಃ ಅಂತ ನಾಲ್ಗೆ ನಲಿದಾಡ್ತಿದ್ದರೆ ಇವರನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಅದು ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಆಗಿ ನಮ್ಮ ಸುತ್ತ ಒಂದು ಹೌರ ಸುತ್ತಾನೇ ಇರುತ್ತೆ. ಅವರನ್ನು ಆ ರೀತಿ ಮಾಡಲಿಕ್ಕೆ ಬರಲ್ಲ. ಈಗ ನಾನು ದೇವರನ್ನ ನಂಬಲ್ಲ ಹಾಗೆ ಹೀಗೆ ಅಂತ ವ್ಯಕ್ತಿಗತವಾಗಿ ಮಾತಾಡ್ಕೊಂಡು ಹೋಗ್ತಿರ್ತಾರಲ್ಲ, ಅವರಿಗೆ ಬಹುಶಃ ಏನಾದರೂ ಮಾಡಿದ್ರೆ ಅವ್ರ ಅರಿವಿಗೆ ಬರಲ್ಲ. ನೀವು ಹೇಳ್ದಂಗೆ ಅರಿವಿಗೆ ಬಾರದ ಹಾಗೆ ಅವರು ಇನ್ನೇನಾದರೂ ಕೆಲವು ಇವರ ಥಿಂಗ್ಸ್ ನೋಡ್ಕೊಂಡಿದ್ದು, ನಿಧಾನ ಗಮನಿಸ್ಕೊಂಡಿದ್ದು, ಇವರ ಥಿಂಗ್ಸ್ ಏನಾದರೂ ಕೂಡ ಕದ್ದು ಮಾಡಿದರೆ ಶೀಘ್ರವಾಗಿ ಆಗುತ್ತೆ. ಶೀಘ್ರವಾಗಿ ಆಗುವಂಥದ್ದು 100ಕ್ಕೆ 100 ಇದೆ. ಅದು ಅಥರ್ವಣ ವೇದದ ಮಾರಣ, ಉಚ್ಚಾಟನ, ಸ್ತಂಭನ, ವಶೀಕರಣ ಅದಿಯಲ್ಲಿ ಇದೆ. ಅದೊಂದು ಪ್ರೋಸೆಸ್. ಅದನ್ನು ಮಾಡಬೇಕಾದ್ರೆ ಹೇಗೆ ಮಾಡ್ತಾರೆ ಅಂತಂದರೆ ಅದೊಂದು ಪ್ರಾಕ್ಟಿಕಲ್ಲಾಗಿ ಮಾಡಿದಾಗ ಬಹುಶಃ ನಮ್ಗೆ ಗೊತ್ತಾಗ್ತದೆ. ಒಂದು ಊದುಕಡ್ಡಿಯ ಹಚ್ಚಿಕೊಂಡಾಗ ಅದರ ಹೊಗೆ ಹೇಗೆ ಹೋಗುತ್ತೋ ಜಾಡು ಹಿಡಿದು ಆ ಮಂತ್ರ ಹೇಳ್ತಾ ಊದುಕಡ್ಡಿನ ಹಚ್ಕೊಂಡಾಗ ಅದರ ಹೊಗೆ ಎಲ್ಲಿ ತನಕ ಹೋಗುತ್ತೆ ಅಲ್ಲಿಗೆ ಲಾಸ್ಟ್ ಮಾಡಿ ಅವ್ರ ಹೆಸರು ಹೇಳಿದ್ರು ಕೂಡ ಒಂದು ಲಾಕ್ ಆಗಿಬಿಡುತ್ತೆ. ಅಷ್ಟೇ ಇದೆ. ಕರೆಕ್ಟಾಗಿ ಈ ಒಂದು ಊದುಕಡ್ಡಿಯ ಹೊಗೆಯನ್ನು ಮಂತ್ರ ಹೇಳ್ತಾ ಒಂದು ಟ್ರಾನ್ಸ್ಪರೆಂಟ್ ಇರ್ತಕ್ಕಂತಹದ್ದು ಒಂದು ಬೌಲಿಗೆ, ಒಂದು ಸೀಸೆ ಒಳಗಡೆ ಲಾಕ್ ಮಾಡಿಕೊಂಡು ಆ ಹೊಗೆ ಇದ್ದುಕೊಂಡು ಅಲ್ಲೇ ಹೊಗೆ ಇರುತ್ತೆ. ಆವಾಗ ಅವರ ಹೆಸರು ಹೇಳಿಕೊಂಡು ಮಂತ್ರ ಹೇಳಿ ಕರೆಕ್ಟಾಗಿ ಆ ಒಂದು ಮುಚ್ಚಳ ಹಾಕಿದ್ರೆ ಲಾಕಿಂಗ್ ಸಿಸ್ಟಮ್. ಇದು ನನಗೆ ಇಂತಹದ್ದು ಬೇಕು, ಇಂಥದ್ದು ವಶೀಕರಣ ಅಂತ ನೀವು ಹಾಕಿದ್ದು ಲಾಕ್ ಮಾಡಿದ್ರೆ ಅವರ ಮನಸ್ಸಿಗೆ ಟ್ರಾನ್ಸ್ಫರ್ ಆಗುತ್ತೆ. ಈಗ ನೀವು ನೋಡಿರ್ಬೋದು, ನಿನ್ನ ಮಾತು ಜಸ್ಟ್ ಮಾತಾಡ್ತಾ ಇದ್ದೀನಿ, ನೀನು ಬಂದುಬಿಟ್ಟು ನಿನಗೆ 100 ವರ್ಷ ಆಯಿಸು ಅಂತೀನಿ ಎಲ್ಲಾದರೂ ಕೆಲವೊಂದು ಸನ್ನಿವೇಶಗಳಲ್ಲಿ, ಕೆಲವೊಂದು ಘಟ್ಟಗಳಲ್ಲಿ. ಹಾಗೆ
ಕೆಲವೊಂದನ್ನು ಮಾಡಲಿಕ್ಕೆ ಮನಸ್ಸಲ್ಲಿ ಒಬ್ಬರನ್ನು ಹಾಕ್ಕೊಂಡು, ಯಾಕಂದರೆ ಪದೇ ಪದೇ ನಿಮ್ಮ ನೋಡಿರ್ತಾರೆ ಅವರು, ನೀವು ಅವರನ್ನು ನೋಡಿರ್ತೀರಿ. ಕೆಲವೊಂದು ಸನ್ನಿವೇಶಗಳು ಪರಿಚಯಕ್ಕೆ ತಿರುಗುವಂಥದ್ದು. ಆ ಪರಿಚಯ ಸ್ನೇಹ, ಆ ಸ್ನೇಹ ಮತ್ತಿನ್ಯಾವುದಕ್ಕೋ ಕೆಟ್ಟದ್ದಕ್ಕೋ ಒಳ್ಳೆಯದಕ್ಕೋ ದಾರಿ ಮಾಡುತ್ತೆ. ಸ್ವಲ್ಪ ಎಚ್ಚರ. ಹೆಣ್ಣು ಮಕ್ಕಳದರಲ್ಲೂ ಬಹಳ ಹುಷಾರಾಗಿರ್ತಕ್ಕಂತಹದ್ದು ಉತ್ತಮ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಈ ತರಹದ ತೊಂದರೆ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಕೊನೆ ಪಕ್ಷ ನೀವು ಲಲಿತಾ ಸಹಸ್ರನಾಮ, ಸುದರ್ಶನ ಅಷ್ಟಕ ಇದ್ಯಾವುದು ನಮಗೆ ಬರಲಿಲ್ಲ ಅಂತಂದರೆ ಸರ್ವಮಂಗಳ ಮಂಗಲ ಹೇಳಿದೆ ನಾನು. ಅದು ಆಗಲಿಲ್ಲ, ದುಮ್ ದುರ್ಗಾಯೇ ನಮಃ ಒಂದು ದಿನದಲ್ಲಿ 8 ಸಲ ಹೇಳಿದ್ರು ಸಾಕತ್ತೆ. ದುಮ್ ದುರ್ಗಾಯ ನಮಃ ನಿಮ್ಮನ್ನು ಅಷ್ಟು ಪ್ರೊಟೆಕ್ಟ್ ಮಾಡುತ್ತೆ. ಆ ತರಹದ್ದು ಯಾರೂ ಮಾಡಲಿಕ್ಕೆ ಬರಲ್ಲ. ನಾವೇನು ಮಾಡ್ತೀವಿ ಅಂತಂದರೆ ಸ್ನಾನ ಆಯಿತು, ನಾವು ಡ್ರೆಸ್ ಮಾಡ್ಕೊಳ್ಳೋದಾಯಿತು, ಕೆಲಸಕ್ಕೆ ಹಾಗೆ ಹೊರತಾಯಿತು, ಒಂದು ದೇವ ನಮಸ್ಕಾರ ಕೂಡ ಮಾಡೋದಿಲ್ಲ. ಬಹುಶಃ ಇವ್ರಿಗೂ ಬರೋ ಸಾಧ್ಯತೆ ಇರುತ್ತೆ, ಮಾಡಿದ್ರು ಕೂಡ ಇವ್ರಿಗೆ ನಾವು ಮಾಡ್ತಾನೆ ಇದ್ವಿ ನಮಗೆ ಬರುತ್ತೆ ಅಂತ ಕೆಲವರು ಅಂತಿರ್ತಾರೆ. ಆದರೆ ಅದೇ ನಾನು ಹೇಳಿದ್ದು, ನಿಮಗೆ ಇರತಕ್ಕಂತಹ ಆ ದಶಾಭುಕ್ತಿಯ, ಅಂತರ್ಭುಕ್ತಿಯ, ಲಗ್ನಕುಂಡಲಿಯ, ರಾಶಿಕುಂಡಲಿಯ, ಅಂಶಕುಂಡಲಿಯ ಮ್ಯಾಚಿಂಗು ಪ್ಲಸ್ ಅದರ ಜೊತೆಗೆ ದಿಕ್ಬಲಗಳು ಎಷ್ಟಿರ್ತಾವೋ, ಆಮೇಲೆ ಆ ಯಾವ ಗ್ರಹಗಳು ವೀಕ್ ಆಗಿದ್ದಾವೋ ಆ ವೀಕ್ ಸಂದರ್ಭದಲ್ಲಿ ಹಾಕ್ತಾರೆ ನೋಡಿ. ಈಗ ನೀವು ಮೊನ್ನೆ ನಾವು ಒಂದು ಎಪಿಸೋಡ್ ಮಾಡಿದ್ವಿ, ನೆನಪಿದ್ದರೆ ನಿಮಗೆ ಈ ಒಂದು ಹೋಲಿ ಅಷ್ಟಕ ಅಂತ ಮಾಡುತ್ತೆ. ಆ ಹೋಲಿ ಅಷ್ಟಕ ಅಂತಂದರೆ 8 ದಿನಗಳು ಮದುವೆಯ ಮುಂಜಿ ಮತ್ತೊಂದು ಇನ್ನೊಂದು ಏನು ಮಾಡಬಾರದು ಅಂತ. ಮಾಡಬಾರ್ದು ಅಂದರೆ ಯಾಕೆ ಮಾಡಬಾರ್ದು? ಈ ಒಂದು ಹಿರಣ್ಯಕಶಿಪು ಅವನ ಮಗನನ್ನು 8 ದಿನಗಳಿಂದ ಪೀಡಿಸ್ತಾ ಇದ್ದ, ಅವನನ್ನು ಸಂಹಾರ ಮಾಡಬೇಕು ಅಂತ. ಅಂದರೆ 8 ದಿನಗಳಲ್ಲಿ, ಅಂದರೆ 8 ಪೀಡಿಸ್ಬಿಟ್ರೆ ಹಿಂಗಾಗ್ಬಿಡ್ತಾವ? ಆಗ್ತವೆ ಅಂದರೆ ಎಲ್ಲಿ ಆಗುತ್ತೆ ಗೊತ್ತುಂಟಾ? ಆಗುವಾಗ ಒಳ್ಳೆಯವರು, ಸಜ್ಜನರು, ದೈವ ಇರ್ತಕ್ಕಂತಹದ್ದು, ಆಮೇಲೆ ದೈವಿಕ ಶಕ್ತಿ ಇರುವಂಥದ್ದು, ದೈವಾಂಶ ಸಂಭೂತರು, ಪ್ರಾತಸ್ಮರಣೀಯರು, ಏನಾದರೂ ಒಂದು ಕೇಡು ಜರುಗುತ್ತೆ ಅಂತಂದರೆ ಈ ಪ್ರಕೃತಿನೇ ಸಹಿಸಲ್ವಂತೆ. ಅದಕ್ಕೆ ಆ 8 ದಿನದಲ್ಲಿ ಭಕ್ತ ಪ್ರಹ್ಲಾದನಿಗೆ ಹೀಗೆ ಜರುಗುತ್ತಾ ಇದೆ ಅಂತಂದರೆ ಪ್ರಕೃತಿನೇ ವ್ಯಗ್ರವಾಯಿತಂತೆ, ಗ್ರಹಗಳು ಉಗ್ರವಾದವಂತೆ. ಅಂದರೆ ಅವರ ತಂದೆ ಕೊಡ್ತಾ ಇರ್ತಕ್ಕಂಥ ಉಪಟಳದಿಂದ ಪ್ರಕೃತಿನೇ ವ್ಯಗ್ರವಾಗಿದೆ ಅಂತಂದರೆ ನೀವಿನ್ನೇನು ಮಾಡ್ತೀರಿ? ಅದಕ್ಕೆ ಒಳ್ಳೆಯವರಿಗೆ ತೊಂದರೆ ಕೊಟ್ಟಾಗ 100ಕ್ಕೆ 100 ಈ ರೀತಿ ಪ್ರಕೃತಿನ ಸಹಕರಿಸಲ್ಲ. ಅದಕ್ಕಾಗಿ ನೀವು ಒಳ್ಳೆಯತನದಲ್ಲಿ ಏನಾದರೂ ಅನುಷ್ಠಾನವನ್ನು ಇಟ್ಕೊಂಡು ಹೋದಾಗ ನಿಮಗೆ ತೊಂದರೆ ತಾಪತ್ರಯ ಬರದ ಹಾಗೆ ನೀವು ವಜ್ರ ಕವಚವನ್ನು ನಿರ್ಮಾಣ ಮಾಡಿಕೊಂಡ ಹಾಗೆ ಒಂದೊಂದು ಮಂತ್ರವೂ ಕೂಡ ಪ್ರೀತಿಯ ಬಂಧುಗಳೇ. ಗುರುಜಿ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಒಂದು ವಿಚಾರದ ಪರವಾಗಿ ನೀವು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ನಮಗೇನೇ ಸಮಸ್ಯೆಗಳು ಬಂದ್ರೂ ಕೂಡ ಬರೋದಕ್ಕಿಂತ ಮುಂಚಿತವಾಗಿ ನಾವು ಮಾಡುವಂಥ ಅನುಷ್ಠಾನಗಳು, ಆಚರಣೆಗಳು ಬಹಳ ಮುಖ್ಯ. ಅದರಿಂದ ನಾವು ಒಂದು ರೀತಿಯಲ್ಲಿ ಸೇಫ್ ಆಗಿರುವಂಥ ಒಂದು ಆಶೀರ್ವಾದಗಳನ್ನು ಪಡ್ಕೊಳ್ಬಹುದು. ಸೊ ಹಾಗಾಗಿ ಅನುಷ್ಠಾನಗಳು ಬಹಳ ಮುಖ್ಯ. ಅದನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈ ರೀತಿಯಾದಂಥ ಏನು ವಾಮಾಚಾರ, ವಶೀಕರಣ, ಅದರಿಂದ ನಾವು ಹೊರಗಡೆನೇ ಇರಬಹುದು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ ತಮಗೆ. ಹರೇ ಶ್ರೀನಿವಾಸ. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಯಾವುದೇ ಒಂದು ಸಮಸ್ಯೆ ಬರೋದಕ್ಕಿಂತ ಮುಂಚಿತವಾಗಿ ನಾವೊಂದಷ್ಟು ಪ್ರಿಕಾಷನ್ಸನ್ನು ತಗೊಳ್ಬೇಕಾಗತ್ತೆ. ಅದು ಬೇರೆ ಏನೂ ಅಲ್ಲ, ದೇವರ ಮೊರೆ ಹೋಗುವಂಥದ್ದು, ಒಂದಷ್ಟು ಅನುಷ್ಠಾನಗಳನ್ನು, ಆಚರಣೆಗಳನ್ನು ಹಾಗೂ ಮಂತ್ರಗಳ ಪಠನೆಯನ್ನು ಮಾಡೋದ್ರಿಂದ ಈ ರೀತಿಯಾದಂಥ ಒಂದು ವಶೀಕರಣ, ವಾಮಾಚಾರ ಏನೆಲ್ಲ ಇರುತ್ತೆ ಅಂದರೆ ಬೇರೆಯವರಿಂದ ನಮಗೆ ತೊಂದರೆ ಆಗುವಂತಹ ಸಂದರ್ಭದಲ್ಲಿ ನಾವು ಅದರಿಂದ ಹೊರಗೆ ಬರಬಹುದು, ಪಾರಾಗಬಹುದು ಅಂತ ಹೇಳ್ತಾ ಗುರುಜಿಯವರು ಮಾಹಿತಿಯನ್ನು ಸಾಕಷ್ಟು ತಿಳಿಸ್ಕೊಟ್ಟಿದ್ದಾರೆ. ಗುರುಜಿಯವರು ಹೇಳಿದಂಥ ಎಲ್ಲ ಆಚರಣೆಗಳನ್ನು ನೀವು ಕೂಡ ತಪ್ಪದೇ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.